ಯುವ ರಾಜಕಾರಣ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತುಕತೆ ಆಗಿದೆ. ಈಗ ಕೊನೆಯ ಸರದಿ, ನಿಮ್ಮಗಳ ಸರದಿ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಾಯಕರುಗಳು ಕೇಳ್ತಾರೆ, ಅದನ್ನೆಲ್ಲ ಕ್ರೋಢೀಕರಿಸಿ ಉತ್ತರವನ್ನು ಕೊಡ್ತಾರೆ. ಒಬ್ಬ ಯುವಕರು ನಿಂತುಕೊಂಡಿದ್ದಾರೆ. ಸರ್, ತಮ್ಮ ಹೆಸರೇನು? ನನ್ನ ಹೆಸರು ಜಾನಕಿರಾಮ್. ಈ ವೇದಿಕೆ ಮೇಲೆ ನಿಂತಿರುವ ಮುಖಂಡರಿಗೆ ಎಲ್ಲರಿಗೂ ಈ ಪ್ರಶ್ನೆ. ನಿಮ್ಮ ಹಿಂದೆ ಬಂದು ಸೇರುವ ಚೇಳೆಗಳಿಗೆ ಮುಖಂಡರಿಗೆ ತಿಳಿಯಲ್ಲ. ನಾವು ನಮ್ಮ ಹೇಳಿ, ಪರವಾಗಿಲ್ಲ ಹೇಳಿಪ್ಪ, ಹೇಳಿ. ನಮ್ಮ ಸಮುದಾಯದಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೆ, ಯಾವುದೇ ಇದ್ದರೂ ನಾವು ಅಲ್ಲಿ ಇರುವ ಸಮುದಾಯದ ವರ್ಗದವರೇ ಅದ್ರ ನಮ್ಮ ಕೂಡಿಕರಿಸಿಕೊಂಡು ಮುಂದೆ ಯಾವುದೇ ಒಂದು ಸಮಸ್ಯೆಗಳನ್ನ ನಾವು ದೂರ ಮಾಡಿಸ್ತೀವಿ. ಯುವಕರು ಏನಕ್ಕೆ ಈ ಥರ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಿಮ್ಮ ಜೊತೆ ಇರೋರು ನಮ್ಮನ್ನ ತುಳಿತಾ ಇದ್ದಾರೆ. ನಾವು ಯಾವುದೇ ಸಮುದಾಯದಲ್ಲಿ ಇರಲಿ, ಯಾವುದೇ ವರ್ಗದಲ್ಲಿ ಇರಲಿ, ಯಾವುದೇ ಜಾತಿಯಲ್ಲಿರಲಿ, ನಾವು ಯಾವುದೇ ಕೆಲಸ ಮಾಡೋಕ್ಕೆ ನಾವು ಮುಂದೆ ಬಂದರೆ ನಿಮ್ಮ ಜೊತೆ ಇರುವ ಅವ್ರು ಶೈನ್ ಆಗಬೇಕು ಅಂದ್ಬಿಟ್ಟು ನಮ್ಮನ್ನ ತುಳಿತಾ ಇದ್ದಾರೆ. ಆದರೆ ನಾವು ರಕ್ತವನ್ನು ತ್ಯಾಗ ಮಾಡ್ತೀವಿ, ಬ್ಲಡ್ ಡೊನೇಟ್ ಮಾಡ್ತೀವಿ ನಿಮಗೋಸ್ಕರ, ನಮ್ಮ ಮುಖಂಡರು ಅಂದ್ಬಿಟ್ಟು. ಆದರೆ ನಮ್ಮ ಯುವಕರು ನಾವು ಗುರುತಿಸಿ ನೀವು ಯಾಕೆ ನೀವು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ? ಎಸ್ ಒಳ್ಳೆ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ನಾಯಕರು ಉತ್ತರ ಕೊಡ್ತಾರೆ. ಕಮಾನ್, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಯುವಕರಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಈ ಪಕ್ಷದ ನಾಯಕರು ಏನಿದ್ದಾರೆ, ಇವರೇ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಈಗ ಎಕ್ಸಾಂಪಲು ಸ್ತ್ರೀಶಕ್ತಿನ ತೊಗೊಳ್ಳಿ. ಹೇಳ್ತಾರೆ, ಭಾಗ್ಯಮ್ಮ ಅವರೇ ಅಲ್ಲಿ ಸ್ಯಾರಿ ಕೊಡ್ತಾ ಇದ್ದಾರೆ, ಬನ್ನಿ ಅಲ್ಲೋಗೋಣ ಅಂತಾರೆ. ಆ ಪಕ್ಷ ಆಯಿತು. ತಿರ್ಗಾ ಇಲ್ಲಿ ಮೂಗು ಬೋಟ್ ಕೊಡ್ತಾ ಇದ್ದಾರೆ, ಇಲ್ಲೋಗೋಣ, ಅಲ್ಲೊಂದಾಯಿತು. ಎಲ್ಲ ಕಡೆ ತೊಗೊಂಡು ಯಾರ್ಯಾರು ಜಾಸ್ತಿ ಕೊಡ್ತಾರೆ, ಒಂದು ಪಕ್ಷ 500 ರೂಪಾಯಿ ಕೊಡುತ್ತೆ, ಒಂದು ಪಕ್ಷ 300 ರೂಪಾಯಿ ಕೊಡುತ್ತೆ. ಹಾಗೆ ಈಗ ಇನ್ನೊಂದು ಪಕ್ಷಕ್ಕೆ ಜಂಪಾಗಿ ಹೋಗ್ತಾರೆ. ಈಗ ಜಂಪ್ ಆಗಬೇಕಾದ್ರೆ ಯುವಕರು ಬೇಕು. ಅವಾಗ ಏನು ಮಾಡ್ತಾರೆ, ಈ ನಾಯಕರುಗಳೇ ಹಾಳು ಮಾಡ್ತಾರೆ ಯುವಕರನ್ನ. ಫಸ್ಟ್ ಆಫ್ ಆಲ್ ನಮ್ಮ ಯುವಕರು ಆಗಲಿ, ನಮ್ಮ ಜನಗಳಾಗಲಿ ಸರಿ ಇಲ್ಲ. ಅವ್ರು ಬುದ್ಧಿ ಕಲಿಬೇಕು ಫಸ್ಟ್ ಆಫ್ ಆಲ್, ಆಯಿತಾ? ಮತ್ತು ಲಾರಿಗಳನ್ನ ತೊಗೊಂಬರ್ತಾರೆ, ಕಾಲೇಜ್ ಹತ್ರ ನಿಲ್ಲಿಸ್ಕೊಂಡು ಯುವಕರನ್ನ ಒಬ್ರೊಬ್ರಿಗೆ 500 ಅಂತ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಪಕ್ಷ ಬರುತ್ತೆ, ಇನ್ನೊಂದು 1000 ಅಂತ ಹೋಗ್ತಾರೆ. ಅವ್ರು ಯಾರು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ. ಓಕೆ, ಹೇಳಿಮ್ಮ. ನನ್ನ ಹೆಸರು ಸತ್ಯವತಿ ಅಂತ ಅಂದ್ಬಿಟ್ಟು. ನಾನು ಹೇಳ್ತಾ ಇರೋದು ಏನು ಅಂದರೆ, ಮೊದಲು ಆಪ್ರೇಷನ್ ಮಾಡೋದನ್ನು ನಿಲ್ಲಿಸಬೇಕು. ಈ ಪಕ್ಷದಿಂದ ಗೆದ್ದಿರೋದನ್ನ ಆಪ್ರೇಷನ್ ಮಾಡಿ ಬೇರೆ ಪಕ್ಷಕ್ಕೆ ಕರ್ಕೊಳ್ಳೋದನ್ನು ಫಸ್ಟ್ ನಿಲ್ಲಿಸ್ಬಿಟ್ಟು, ಅಲ್ಲಿನ ಏನು ಕ್ಷೇತ್ರದಲ್ಲಿ ಅವರು ಗೆದ್ದಿರ್ತಾರೋ ಆ ಕ್ಷೇತ್ರದಲ್ಲಿ ಫಸ್ಟು ಆ ಕ್ಷೇತ್ರ ನೋಡಿಕೊಂಡು ಆ ಕ್ಷೇತ್ರನ ಉದ್ಧಾರ ಮಾಡಿದ್ರೆ ಅಲ್ಲಿಂದ ಶುರುವಾಗುತ್ತೆ ಪ್ರತಿಯೊಂದು ವ್ಯವಸ್ಥೆನೂ. ಮತ್ತು ಎಲ್ಲ ಯುವಕರು ಯುವತಿಯರು ಎಲ್ಲ ಸರಿ ಹೋಗ್ತಾರೆ. ಆ ಕ್ಷೇತ್ರದಲ್ಲಿ ಗೆದ್ದಿರೋ ಪ್ರತಿನಿಧಿ ಫಸ್ಟ್ ಅವ್ರ ಕ್ಷೇತ್ರದಲ್ಲಿ ಯಾರು ಒಳ್ಳೆ ಕಾರ್ಯಕರ್ತರಿದ್ದಾರೆ ಅಂಥವ್ರನ್ನ ಗುರುತಿಸ್ಬಿಟ್ಟು ಮೊದಲಿಂದ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೂ ಅನುಭವನೂ ಬರುತ್ತೆ, ಮತ್ತು ಅವರು ನೆಕ್ಸ್ಟ್ ಆಗೋದಕ್ಕೆ ಅವಕಾಶನೂ ಕೊಟ್ಟಂಗೆ. ಇದು ಎಲ್ಲ ನಾಯಕರಿಗೂ ಸೇರುತ್ತೆ. ಮಾನ್ಯ ರವಿ ಅವರು ಇದೊಂದು ವಿಷಯ ಹೇಳಬೇಕು. ಮಾನ್ಯ ಸದಾನಂದ ಗೌಡರು ಈಗ ಯುವಕರಿಗೆ ಬಡ್ಜೆಟ್ ಮಾಡಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಚಕಾರನೇ ಎತ್ತಲಿಲ್ವಲ್ಲ, ಅದ್ರ ಬಗ್ಗೆ ನಮ್ಮ ಮಾನ್ಯ ರವಿ ಅವರು ಏನು ಹೇಳ್ತಾರೆ? ಅದಕ್ಕೆ ರವಿ ಖಂಡಿತ ಉತ್ತರ ಕೊಡ್ತಾರೆ. ಸರ್, ನಮ್ಮ ಹೆಸರು ವರದರಾಜ್ ಅಂತ. ನಾವು ನೇರವಾಗಿ ನಿಮಗೆ ಪ್ರಶ್ನೆ ಆಗ್ತಾ ಇದ್ದೀವಿ, ರಂಗನಾಥ್ ಅವ್ರಿಗೆ. ಇದು ಯುವ ರಾಜಕಾರಣಿ ಮೆಗಾ ಫೈಟ್ ಹೇಗಿದೆ ಅಂದರೆ, ಸ್ಟೂಡೆಂಟ್ಗಳು ಮೇಷ್ಟ್ರಿಗೆ ಪಾಠ ಹೇಳ್ದಂಗಿದೆ. ಯಾಕಂದರೆ ನೀವು ಹಿರಿಯರನ್ನ ಇಲ್ಲಿ ಕುಣಿಸಿ, ಯುವಕರನ್ನ ಇಲ್ಲಿ ಕುಣಿಸಿ, ಯುವಕರ ಕೈಯಲ್ಲಿ ಹಿರಿಯರಿಗೆ ಪಾಠ ಹೇಳಿಸಿದ್ರೆ ಚೆನ್ನಾಗಿತ್ತು. ಯಾಕಂದರೆ ಯುವಕರು ಹಿರಿಯರನ್ನ ಕೇಳಬೇಕು, ಯುವಕರನ್ನ ಕೇಳಿದ್ರೆ ಪ್ರಯೋಜನ ಇಲ್ಲ. ಎಸ್ ಎಂ ಕೃಷ್ಣ, ದೇವೇಗೌಡರು, ಯಡಿಯೂರಪ್ಪನವರು, ಈ ಕಮ್ಯುನಿಸ್ಟ್ ಪಾರ್ಟಿ GN ನಾಗರಾಜ್ ಅವರು, ಇವ್ರನ್ನೆಲ್ಲ ಇಲ್ಲಿ ನಿಲ್ಸಿದ್ದಿದ್ರೆ ನಾವು ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಸರ ಆಗ್ತಾ ಇತ್ತು. ಮುಂದೆ ಅದು ಒಂದು ಎಪಿಸೋಡ್ ಮಾಡೋಣ ಬಿಡಿ. ಕೇಳಿ, ಇವರೆಲ್ಲ ಕುರಿತು ಯುವಕರು ಕೇಳಿದ್ರೆ ಸರೋಗೋದು. ಯಾಕಂದ್ರೆ ನೀವು ಯಾಕೆ ಯುವಕರಿಗೆ ಆದ್ಯತೆ ಕೊಡ್ತಾ ಇಲ್ಲ, ಯಾಕೆ ನೀವು ಅವ್ರಿಗೆ ಸೀಟ್ಗಳು ಕೊಡ್ತಾ ಇಲ್ಲ ಅಂತ. ಈಗ ಇವ್ರು ಕೇಳಿದ್ರೆ ಏನು ಮಾಡ್ತಾರೆ, ಅವರು ಯುವಕರೇ, ನಿಜ ನಾನು ಕೊಟ್ಟಿದ್ದಾರೆ, ನಿಜ ಬಿಡು ಇನ್ಯಾಕೆ ಅಂತ ಸುಮ್ಮನೆ ಆಯ್ತಾರೆ ಅವರು. ಓಕೆ, ಅಲ್ಲ ಇಲ್ಲಿ ಭಾಳ ಒಳ್ಳೆ ಮಾತ್ರ ಹೇಳಿದ್ರಿ. ಕೇಳಿ ಅಲ್ಲ ಸ್ವಾಮಿ, ಆಯ್ತು ಕೇಳುವಂತ್ರಿ ಕೇಳಿ. ಏನು ಅಂದ್ರೆ ಇಲ್ಲಿ ಒಬ್ಬ ವಯಸ್ಸಾದವ್ರನ್ನೂ ಕೂಡ ನಿಲ್ಲಿಸ್ಬೇಕು ಅನ್ನುವಂಥ ಆಸೆ ಇತ್ತು ನಮಗೆ. ನಾಡೇನವರು ಕರೆದ್ವಿ, ಪಾಪ ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಹೇಳಿ, ಮುಂದುವರಿಸಿ ಪ್ರಶ್ನೆ ಬನ್ನಿ. ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ 83-84ರಲ್ಲಿ ರಾಜೀವ್ ಗಾಂಧಿನ ನಮ್ಮ ಸಂಪರ್ಕರಾಮಲ್ಲಿ ಕರೆಸಿದ್ವಿ. ನಾವು ಯುವಕರೆಲ್ಲ ಏನಂದ್ರೆ, ಯುವಕರಿಗೆ ನೀವು ಸೀಟ್ ಕೊಡಬೇಕು ಅಂದ್ವಿ. ಅವಾಗ ಅವರು ಇಂದಿರಾ ಗಾಂಧಿ ತೀರಿದ ನಂತರ 89ರಲ್ಲಿ ಅವರು AIC ಪ್ರೆಸಿಡೆಂಟ್ ಆದಾಗ ಬರೀ ಯುವಕರಿಗೆ ಸೀಟ್ ಕೊಟ್ಟರು. 60% ಗೆದ್ದು ಬಂದರು 89ನಲ್ಲಿ. ಓಕೆ, ಯುವಕರಿಗೆ ಕೊಟ್ಟಾಗ ನಾವು ಅವತ್ತು ಅಲ್ಲಿ ಗಲಾಟೆ ಮಾಡಿದ್ದು, ಅವತ್ತು ಅನುಕೂಲ ಆಯಿತು. ಅದೇ ಥರ ನೀವು ಹಿರಿಯರು ಕುಣಿಸಿದ್ರೆ ಇವತ್ತು ನಾವು ಅವ್ರ ಮೇಲೆ. ನಿಮ್ಮ ಹೆಸರೇನು? ವರದರಾಜ್. ಬಾಬಾ ವರದರಾಜ್ ಅವರೇ, ನಿಮ್ಮ ಮಾತ್ರ ನಾವು ಅಕ್ಷರಶಃ ಪಾಲಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಯುವ ನಾಯಕರೆಲ್ಲ ಯಾಕೆ ಹಳೆ ಪಾರ್ಟಿಗಳಿಗೆ ಜೋತ್ ಬಿದ್ದವ್ರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ತಾಕತ್ತಿದ್ರೆ ಎಲ್ಲ ಯುವಕರು ಸೇರಿ ಬಿಲೋ 50 ಇರೋರು ಒಂದು ಸಂಘ ಮಾಡಿ, ಸಂಸ್ಥೆ ಮಾಡಿ, ಪಕ್ಷ ಮಾಡಿ, ಪ್ರಾಮಾಣಿಕತೆ,
ರಾಜಕೀಯ ಸಾಮಾಜಿಕ ಕಳಕಳಿ ಇದ್ದರೆ ಸಾಕು, ಗೆಲ್ಬೋದು, ರಾಜಕೀಯ ಮಾಡ್ಬೋದು. ಒಬ್ಬರೋಗಿ ದೇವೇಗೌಡನು ಬುಡದಲ್ಲಿ ಕೂತ್ಕೊತಾರೆ ಪಂಚಾಣಿ ಹೂಕೊಂಡು, ಇನ್ನೊಬ್ಬರು ಇಂದಿರಾ ಗಾಂಧಿ ಮನೆ ಕಾಯ್ತಾ ಇರ್ತಾರೆ, ಇನ್ನೊಬ್ಬರು ಯಡಿಯೂರಪ್ಪನೋ ಗಡ್ಕಿರೋ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ. ಇವರಿಗೆ ಯಾಕೆ ಆ ಮುಟ್ಟಾಳ್ತನ ಬೇಕು? ಯೂತ್ಸ್ ಇದ್ದರೆ, ತಾಕತ್ತಿದ್ರೆ ಅವರೇ ಒಂದು ಪಕ್ಷ ಮಾಡಲಿ, ಪ್ರಾಮಾಣಿಕತೆ ಇರೋರನ್ನ ಸೇರಿಸ್ಕೊಳ್ಳಿ, ರಾಜಕೀಯ ಮಾಡಲಿ, ಗೆಲ್ಲಲಿ. ಎಸ್, ನಿಮ್ಮ ಮಾತಲ್ಲಿ ಕಾಳಜಿ ಕಳ್ಕಳಿ ಇತ್ತು, ಪ್ಲೀಸ್. ಸರ್ ನಾರಾಯಣ್ ಅಂತ ಹೇಳಿ, ರಾಜಕೀಯ ಕ್ಷೇತ್ರದಲ್ಲಿ ಏಜ್ ಲಿಮಿಟ್ ಅಂತ ಮಾಡಬೇಕು ಸರ್. ಸುಮ್ಮನೆ 80 ವಯಸ್ಸಾದವರು ರಾಜಕೀಯ ಮಾಡ್ತಾ ಇದ್ದಾರೆ, ಒಂದು 60-65 ಏಜ್ ಲಿಮಿಟ್ ಅಂತ ಮಾಡಿದ್ರೆ ಯುವಕರಿಗೆ ಆದ್ಯತೆ ಜಾಸ್ತಿ ಸಿಗುತ್ತೆ ಸರ್. ಓಕೆ, ಫೈನ್ ಮೇಡಮ್. ಯುವಕರು ಅಂತ ಚಾನ್ಸ್ ಪ್ರತಿ ಒಂದು ಏರಿಯಾದಲ್ಲೂ ಯುವಕರಿಗೆ ಚಾನ್ಸ್ ಕೊಡ್ಲಿ, ಯುವಕರು ಮುಂದೆ ಬರ್ತಾರೆ. ಪ್ರತಿಯೊಂದು ಯುವಕರಿಗೆ ಯಾರು ಗುರುತಿಸ್ತಾ ಇಲ್ಲ, ಯಾರು ಗಮನನೂ ಕೊಡ್ತಾ ಇಲ್ಲ. ಪ್ರತಿಯೊಂದು ಕಡೆನೂ ಯುವಕರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಒಳ್ಳೆ ರಾಜಕಾರಣಿಗಳು ಆಗ್ತಾರೆ. ಹೋಗಿದ್ರೆ ಬ್ಲೂ ಫಿಲಂ ನೋಡ್ತಾ ಇರ್ಲಿಲ್ಲ, ಮುದುಕರು ಕೊಟ್ಟಿದ್ದಕ್ಕೆ ಬ್ಲೂ ಫಿಲಂ ನೋಡ್ತಾ ಇದಾರೆ ಅಂತ ಹೇಳ್ತಾವ್ರ ಅವರು. ಫೈನ್. ನೆಕ್ಸ್ಟ್. ಇವತ್ತು ಯಾವುದೇ ಚಳುವಳಿ ಇಲ್ಲ. ವಿದ್ಯಾರ್ಥಿಗಳು ಯಾವ್ದಾದ್ರು ಫೇರ್ ಜಾಸ್ತಿ ಆದ್ರೆ ಗಲಾಟೆ ಮಾಡಲ್ಲ, ಏನಾದ್ರು ಗಲಾಟೆ ಮಾಡಲ್ಲ. ಇವತ್ತು ಕಾರ್ ಆಯಿತು, ಹುಡುಗಿರ್ ಶೋಕಿ ಆಯಿತು, ಹುಡುಗರು ಆಯಿತು, ಇಷ್ಟು ಈ ಮಟ್ಟಕ್ಕೆ ಬಂದು ನಿಂತಿದೆ. ಮೊದಲು ವಿದ್ಯಾರ್ಥಿ ಸಂಘಗಳಿದ್ದಾಗ ಚಳುವಳಿ ಇತ್ತು, ಪ್ರತಿಭಟನೆ ಇತ್ತು, ಲೀಡರ್ಗಳು ಬೆಳೀತಾ ಇದ್ರು. ಇವತ್ತು ಎಲ್ಲ ರಾಜಕಾರಣಿಗಳು ಸೇರ್ಕೊಂಡು ಏನು ಮಾಡಿದ್ರು, ವಿದ್ಯಾರ್ಥಿ ಸಂಘಗಳೆಲ್ಲ ರೌಡಿಗಳು ಬರ್ತಾರೆ, ಅವ್ರು ಬರ್ತಾರೆ ಅಂತೇಳಿ ಅದನ್ನು ತುಳಿದ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರು. ಇವತ್ತು ಯಾವುದೇ ಲೀಡರ್ಗಳನ್ನ ಉತ್ಪತ್ತಿ ಆಗ್ಬೇಕಾದ್ರೆ ಯುವಕರು ಮುಂದೆ ಬರಬೇಕಾದ್ರೆ ಯುವಕ ಸಂಘ, ಆಮೇಲೆ ವಿದ್ಯಾರ್ಥಿ ಸಂಘಗಳನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕು ಅನ್ನೋದು ನನ್ನ ಒಂದು ಇದು. ಎಸ್ ಸರ್, ಫೈನ್. ಸೊ ಎಲ್ಲರ ಪ್ರಶ್ನೆಗಳನ್ನ ಆಲಿಸಾಯಿತು. ಬಹುಶಃ ಅದೆಲ್ಲದನ್ನು ಕ್ರೋಢೀಕರಿಸಿ ವೇದಿಕೆ ಮೇಲೆ ಗಂಡರು ಉತ್ತರ ಕೊಡುವಂಥ ಸರದಿ. ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ.